ಹಾಯ್ ಫ್ರೆಂಡ್ಸ್, ನಮ್ಮ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಇವತ್ತು ಏನು ರೆಸಿಪಿ ಮಾಡ್ತಾಯಿದ್ದೀನಿ ಅಂದರೆ ಜೀರಿಗೆ ರೈಸು. ಅದಕ್ಕೆ ಬೇಕಾಗಿರೋ ಪದಾರ್ಥ ನೋಡ್ಕೊಬರೋಣ. ಆದರೆ ಇದಂತೂ ತುಂಬ ಟೇಸ್ಟಿಯಾಗಿ ತುಂಬ ಚೆನ್ನಾಗಿರುತ್ತೆ. ಆಮೇಲೆ ಇದಕ್ಕೇನು ಸ್ಪೆಷಲ್ ಅಂದರೆ ಬಟ್ ಟೊಮೊಟೊ ಹಾಕೋಂಗಿಲ್ಲ, ಅದೇ ಸ್ಪೆಷಲು. ಓಕೆನಾ, ಬನ್ನಿ ಇದಕ್ಕೆ ಏನೇನು ಬೇಕು ಅನ್ನೋದನ್ನು ನಾವು ನೋಡ್ಕೊಂಡು ಬರೋಣ. ಹಾಯ್ ಫ್ರೆಂಡ್ಸ್, ಇವತ್ತು ಏನು ರೆಸಿಪಿ ಮಾಡ್ತಾಯಿದ್ದೀನಿ ಅಂದರೆ ಜೀರಾ ರೈಸು. ಅದಕ್ಕೆ ಬೇಕಾಗಿರೋಂಥ ಪದಾರ್ಥ ಜೀರಿಗೆ, ಬೆಳ್ಳುಳ್ಳಿ, ಶುಂಠಿ, ಕೊತ್ತಂಬರಿ ಸೊಪ್ಪು, ಹಸಿಮೆಣಸಿನ್ಕಾಯಿ. ಇದು ರುಬ್ಕೊಳ್ಳೋಕ್ಕೆ. ಇನ್ನು ಒಗ್ಗರಣೆಗೆ ಈರುಳ್ಳಿ, ಪಲಾವ್ ಎಲೆ, ಚಕ್ಕೆ ಲವಂಗ, ಏಲಕ್ಕಿ, ಆಮೇಲೆ ಅರಿಶಿನ. ಓಕೆನಾ ಫ್ರೆಂಡ್ಸ್. ಬಟ್ ಇದಕ್ಕೆ ಏನು ಸ್ಪೆಷಲ್ ಅಂದರೆ ಟೊಮೊಟೊ ಯೂಸ್ ಮಾಡ್ತಾಯಿಲ್ಲ ನಾನು. ಬಟ್ ಏನು ಯೂಸ್ ಮಾಡ್ತಾಯಿಲ್ಲ, ಬರೀ ಇದಿಷ್ಟೇ ಯೂಸ್ ಮಾಡ್ತಾಯಿರೋದು. ಈಗ ಫಸ್ಟು ನಾವು ಇದನ್ನು ರುಬ್ಕೊಂಬಂಬಿಡೋಣ. ಫ್ರೆಂಡ್, ಎಲ್ಲ ಕಾಯಕ್ಕಿಟ್ಟಿದ್ದೀನಿ, ಎಣ್ಣೆ ತುಪ್ಪ ಹಾಕಿದ್ದೀನಿ. ಮತ್ತು ನಾನಿವಾಗ ಇದಕ್ಕೆ ಚಕ್ಕೆ ಲವಂಗ ಹಾಕೋತಾ ಇದ್ದೀನಿ, ಪಲಾವ್ ಎಲೆ, 2 ಏಲಕ್ಕಿ, ಆಮೇಲೆ ಈರುಳ್ಳಿ. ಆದರೆ ಟೊಮೊಟೊ ಹಾಕೋಂಗಿಲ್ಲ. ಆಮೇಲೆ ರುಚಿಗೆ ತಕ್ಕಷ್ಟು ಉಪ್ಪು. ನಿಮ್ಗೆ ಎಷ್ಟು ಬೇಕಷ್ಟು ಹಾಕ್ಕೊಳ್ಳಿ. ಇದೊಂದು ಸ್ವಲ್ಪ ಫ್ರೈ ಆಗಬೇಕು. ಇದು ಫ್ರೈ ಆಗಲಿ ಫ್ರೆಂಡ್. ಇದು ಚೆನ್ನಾಗಿ ಫ್ರೈ ಆಗಿದೆ. ಈಗ ಇದಕ್ಕೆ ನಾನು ಸ್ವಲ್ಪ ಅರಿಶಿನ ಹಾಕೋತಾ ಇದ್ದೀನಿ. ಒಂದು ಸ್ವಲ್ಪ ಹಾಕ್ಕೊಳ್ಳಿ. ಇದೆಲ್ಲ ಫ್ರೈ ಆಗಿದೆ. ಈಗ ಇದಕ್ಕೆ ನಾವು ರುಬ್ಬಿರುವಂಥ ಮಸಾಲೆನ ಹಾಕೋತಾ ಇದ್ದೀನಿ. ಫ್ರೆಂಡ್, ನಾನು ಬರೀ ಅರ್ಧ ಪಾವ್ಗೆ ಹಾಕ್ಕೊಂಡಷ್ಟು ಹಾಕ್ಕೊಂಡಿದ್ದೀನಿ. ನಿಮ್ಗೆ ಏನಾರು ಜಾಸ್ತಿ ಜನಕ್ಕೆ ಬೇಕು ಅಂತ ಹೇಳಿದ್ರೆ ನೀವು ಜಾಸ್ತಿ ಕ್ವಾಂಟಿಟಿ ಹಾಕೋಬೇಕಾಗುತ್ತೆ. ಇದಕ್ಕೇ ಹಾಕ್ಕೊಂಡಿದ್ದೀನಿ, ಸ್ವಲ್ಪ ನೀರು ಹಾಕ್ಕೊಂಡಿದ್ದೀನಿ. ಬಟ್ ಇದು ಚೆನ್ನಾಗಿ ಫ್ರೈ ಆಗಬೇಕು. ಫ್ರೆಂಡ್, ನಾನು ಅರ್ಧ ಪಾವ್ ಅಕ್ಕಿ ತೊಗೊಂಡಿರೋದು ನೋಡಿ. ಅರ್ಧ ಪಾವ್ಗೆ ಅರ್ಧ ಚೊಂಬು ನೀರು ಹಾಕೋತೀನಿ. ನೀವು 1 ಲೋಟ ಅಕ್ಕಿಗೆ 2 ಲೋಟ ನೀರು ಹಾಕ್ಕೊಳ್ಳಿ. ಓಕೆನಾ ಫ್ರೆಂಡ್. ಫ್ರೆಂಡ್ ನೋಡಿ, ಎಲ್ಲ ಚೆನ್ನಾಗಿ ಬೆಂದಿದೆ. ಇದು ಫ್ರೈ ಆಗಿದೆ, ಎಣ್ಣೆ ತುಪ್ಪ ಎಲ್ಲ ಬಿಟ್ಟಿದೆ. ಓಕೆನಾ. ಈಗ ನಾನು ಅರ್ಧ ಪಾವ್ ಅಕ್ಕಿಗೆ ಅರ್ಧ ಚೊಂಬೆ ನೀರು ಹಾಕೋತಾ ಇರೋದು ನೋಡಿ. ನಾನು ಚೊಂಬ ಅಳತೆ ಮಾಡಿಕೊಂಡಿದ್ದೀನಿ. ನೀವೇನಾರ ಲೋಟದಲ್ಲಿ ಹಾಕೋತೀನಿ ಅಂದರೆ 1 ಲೋಟ ಅಕ್ಕಿಗೆ 2 ಲೋಟ ನೀರು ಹಾಕ್ಕೊಳ್ಳಿ. ಓಕೆನಾ ಫ್ರೆಂಡ್. ಇದು ಉಪ್ಪು ಖಾರ ಎಲ್ಲ ಕರೆಕ್ಟಾಗಿದೆಯಾ ಅಂತ ಒಂದು ಸಲ ಟೇಸ್ಟ್ ಮಾಡಿ. ಎಲ್ಲ ಕರೆಕ್ಟಾಗಿದೆ. ಬಟ್ ಇದೊಂದು ಮಳ್ಳು ಬರಬೇಕು, ಮಳ್ಳು ಬರಲಿ. ಫ್ರೆಂಡ್, ಎಲ್ಲ ಒಂದು ಮಳ್ಳು ಬಂದಿದೆ. ಉಪ್ಪು ಖಾರ ಎಲ್ಲ ಕರೆಕ್ಟಾಗಿದೆ ಅಂತ ನೋಡ್ಕೊಳ್ಳಿ. ಎಲ್ಲ ಕರೆಕ್ಟಾಗಿದೆ. ಈಗ ನಾನು ಅಕ್ಕಿ ತೊಳ್ಕೊಂಡಿದ್ದೀನಿ, ಇದಕ್ಕೆ ಹಾಕೋತಾ ಇದ್ದೀನಿ. ಇದೆಲ್ಲ ಒಂದು ಮಳ್ಳು ಬರಲಿ. ಇದೊಂದು ಮಳೆ ಬಂದ ಮೇಲೆ ಕುಕ್ಕರ್ ಮುಚ್ಚಬೇಕು ನೋಡಿ. ಎಲ್ಲ ಒಂದು ಮಳೆ ಬಂದಿದೆ. ಈಗ ಇನ್ನು ಕುಕ್ಕರ್ ಮುಚ್ಚೋಣ. ಇದಕ್ಕೆ ಒಂದು 2 ವಿಷಲ್ ಕೂಗಲಿ ಫ್ರೆಂಡ್. ಮೀಡಿಯಮ್ ಒಲೆಗೆ ಉರಿ ಇಟ್ಕೊಳ್ಳಿ. ಬನ್ನಿ ಫ್ರೆಂಡ್ಸ್, ಹೇಗಾಗಿದೆ ಅಂತ ನೋಡೋಣ. ನೋಡಿ, ನಿಜ ಹೇಳ್ತೀನಿ, ತುಂಬಾ ಚೆನ್ನಾಗಿರುತ್ತೆ. ಇದು ಒಂದು ಸಲ ಟ್ರೈ ಮಾಡಿ. ಓಕೆನಾ ಫ್ರೆಂಡ್ಸ್. ಅದು ಸಖತ್ತಾಗಿರುತ್ತೆ. ನೀವು ಏನೇ ಮಾಡಿದ್ರೂ ಇನ್ನೂ ತಿನ್ನಬೇಕು ಅಂತ ಅನಿಸುತ್ತೆ. ಆದರೆ ದಯವಿಟ್ಟು ಎಲ್ಲರೂ ಲೈಕು ಸಪೋರ್ಟು ಮಾಡಿ, ಶೇರ್ ಮಾಡಿ. ನಿಮ್ಮಿಂದ ನಾನು ಫ್ರೆಂಡ್ಸ್. ಓಕೆ, ಬಾಯ್.